ಶಿವರಾಜ್ ಕುಮಾರ್ ಅವರು ಹಿಂಗ್ ಕುತ್ಕೊಂಡ್ ಮಾತಾಡಿದ್ದೀನಿ ಶಿವರಾಜ್ ಕುಮಾರ್ ಸರ್ಗೆ ನಾನು. ರಾಘಣ್ಣ ರಾಘಣ್ಣ ಏನಪ್ಪಾಜಿ ಏನಪ್ಪಾಜಿ ಅನ್ನೋರು ನನಗೆ. ಅಪ್ಪಾಜಿ ಚೆನ್ನಾಗಿದ್ದೀನಿ ಅಪ್ಪಾಜಿ, ಬರೀ ಅಪ್ಪಾಜಿನೇ ಅವ್ರ ಬಾಯಲ್ಲಿ, ಬರೀ ಅಪ್ಪಾಜಿ ಏನಪ್ಪಾಜಿ ಹೇಗಿದ್ರಿ ಅಪ್ಪಾಜಿ, ನೀವು ನೋಡಿ ಬಹಳ ದಿನ ಆಯ್ತಲ್ಲ ಅಪ್ಪಾಜಿ, ಬರೀ ಅಪ್ಪಾಜಿ ಅನ್ನೋದು ರಾಘವೇಂದ್ರ ರಾಜ್ಕುಮಾರ್ ಸರ್. ಆತರ ಬಹಳ ಗೌರವದಿಂದ ಮಾತಾಡ್ತಾರೆ. ಮಗು ಅಂತ ಮನ್ಸು ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು. ಮಗು ಅಂತ ಮನ್ಸು, ಒಂಥರ ಹೂವಿನ ತರ ಮಾತಾಡ್ತಾರೆ. ಒಳ್ಳೆ ವ್ಯಕ್ತಿ. ಆವಾಗ ಚೆನ್ನಾಗಿದ್ರು, ಹೆಂಗು ನಾನ್ ಮಾತಾಡುವಾಗ ಫುಲ್ ಹೆಂಗಿದ್ರು ಅಂದ್ರೆ ಚೆನ್ನಾಗಿದ್ರು. ಅವರು ಹಾಡ್ತಿದ್ರು. ಹೌದು. ಇವಾಗ ನೋಡಿ ನಮ್ಗೆ ಬಹಳ ಬೇಜಾರಾಗೋಯ್ತು. ಏನ್ ಮಾಡ್ತೀರಾ ಭಗವಂತ, ಅಂತ ಒಳ್ಳೆ ವ್ಯಕ್ತಿಗೆ ಈ ತರ ಆಗಿದೆ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅಮ್ಮ ಹೀಗೆ ನೋಡಿ. ಹಾ ದರ್ಶನ್ ಸಾಂಗ್ ಕೊನೆಯದಾಗಿ. ಹಾ ಮೇಡಮ್. ದರ್ಶನ್ ಫ್ಯಾನ್ಸ್ ನೀವು ಪ್ಲೇ ಮಾಡಿ, ಯಾರು ಗೆಸ್ ಮಾಡ್ತಾರೆ ಯಾವ್ದು ಬರ್ಸ್ಲಾ? ಬಸ್. ಯಾವ ಸಾಂಗು, ಯಾವ ಮೂವಿ ಸಾಂಗು ಅಂತ ದರ್ಶನ್ ಫ್ಯಾನ್ಸ್ ಕಮೆಂಟ್ ಮಾಡಿ. ದರ್ಶನ್ ಸಾರು ನನಗೆ ಸುಮಾರು ಸತಿ ಮೀಟ್ ಮಾಡಿದ್ದಾರೆ. ಸುಮಾರು ಸತಿ, ಅಷ್ಟಲ್ಲ, ಸುಮಾರು ಸತಿ ಮೀಟ್ ಆಗಿದ್ದೀನಿ. ಸುದೀಪ್ ತಗೊಳ್ಳಿ, ಯಶೋರ್ ತಗೊಳ್ಳಿ, ದರ್ಶನ್ ತಗೊಳ್ಳಿ, ಇಡೀ ಹೀರೋಗಳು ತಗೊಳ್ಳಿ. ಆವಾಗ 91, 92, 93 ಅಲ್ಲಿ ಯಾವ ಬಾಡಿಗಾರ್ಡು ಇದ್ದಿಲ್ಲ, ಯಾವ ಬೌನ್ಸರು ಇದ್ದಿಲ್ಲ. ರೀಸೆಂಟ್ ಆಗಿ ಬರ್ತಾರೆ, ಏನ್ ಬಾಬು ಹೆಂಗಿದ್ಯಾ ಬಾಬು, ಚೆನ್ನಾಗಿದ್ದೇನೆ ಬಾಬು. ಅವಾಗೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಯಶ್, ದರ್ಶನ್ ಸಾರು, ಎಲ್ಲ ಹೀರೋಗಳು. ಇವಾಗ ಏನಾಯ್ತು ಅಂದ್ರೆ ಬೌನ್ಸರ್ ಇದ್ದಾರೆ, ಬಾಡಿಗಾರ್ಡ್ ಇದ್ದಾರೆ. ಅವ್ರು ಎಷ್ಟೋ ಇದರಲ್ಲಿ ಇದ್ರೆ ಒಂದು ಇದರಲ್ಲಿ ನಾವು ಮಾತಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಆವಾಗ ಯಾವ ಪಬ್ಲಿಕ್ ಜಾಸ್ತಿ ಬರ್ತಾ ಇಲ್ಲ ನೋಡಿ. ಈ ತರ ಎಷ್ಟು ಅಂದ್ರೆ ಈ ಹಾಡಲ್ಲಿ ಎಷ್ಟು ಅರ್ಥಗಳು ಇದೆ ಅಂದ್ರೆ ತುಂಬಾ ಅರ್ಥಗಳು ಇದೆ ನೋಡಿ. ಒಂದು ಮದುವೆ ಆಗ್ಬೇಕಂದ್ರೆ ಎಲ್ರಿಗೂ ಹೋಗ್ಬಿಟ್ಟು ಕರಿಬೇಕು, ಆವಾಗ್ಲೇ ಶುಭ. ನೋಡಿ ಹೆಂಗೆಂಗೋ ಮನುಷ್ಯರು ಮದ್ವೆ ಅಂತ ಏನೇನೋ ತಿಳ್ಕೊಂಡಿರೋ ಜ್ಞಾನ ಇರಲ್ಲ. ಮದ್ವೆ ಅಂತ ಏನೋ ಅಂತಾರೆ. ಈ ಹಾಡ್ ನೋಡಿ, ಹಾಡ್ ಕೇಳಿ, ಓ ಇದರಲ್ಲಿ ಈ ತರ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಹೌದಮ್ಮ, ಒಳ್ಳೆ ಒಳ್ಳೆ ರಿಕಾರ್ಡ್ ಇದು. ತುಂಬಾ ನನಗೆ ಇಷ್ಟ ಆಗಿದೆ ರಿಕಾರ್ಡ್.
ಸೊ ಹಂಗೆ ನೀವು ನಿಮ್ ಇಂಟ್ರೆಸ್ಟ್ ಇಂದ ಮತ್ತೆ ಅದು ಇಷ್ಟ ಆಗತ್ತೆ ಅನ್ನೋದಕ್ಕೆ ನೀವು ಕಲ್ತು ಪ್ಲೇ ಮಾಡ್ತಾ ಇದ್ದೀರಲ್ಲ. ಇಲ್ಲ ಮೇಡಮ್, ನಾನು ಪಿಕ್ಚರ್ ಅಲ್ಲಿ ಈಗ ಟಿವಿಯಲ್ಲಿ ಪಿಕ್ಚರ್ ಬರುತ್ತೆ, ಹಾಡುಗಳು ಬರುತ್ತೆ, ಅವಾಗ ನೋಡಿ ನೋಡಿ ನಾನು, ನನಗೆ ಗುರು ಇಲ್ಲ, ಗುರು ಅವರೇ. ಅವ್ರು ನಮ್ಮ ತಲೆಯಲ್ಲಿ ತುಂಬ್ತಾರ, ನಾನು ಬಾರಿಸ್ತೀನಿ. ಗ್ರೇಟ್. ಸರಿಗಮ್ಮ ಪದ್ಧತಿ ಏನಂತ ಗೊತ್ತಿಲ್ಲ, ಸಾಯಿಂದ ಹೆಂಗ್ ಬಾರಿಸ್ಬೇಕು, ಗಾಯಿಂದ ಹೆಂಗ್ ಬಾರಿಸ್ಬೇಕು, ಪಾಯಿಂದ ಹೆಂಗ್ ಬಾರಿಸ್ಬೇಕು ಗೊತ್ತಿಲ್ಲ. ಮೈಂಡಲ್ಲಿ ಬಂತ ಬಾರಿಸ್ತೇನೆ. ನೋಡಿ ನಮ್ ರಾಜ್ಕುಮಾರ್ ಸರ್ ಎಷ್ಟು ಮುತ್ ಕೊಡ್ಬಿಡೋಣ ಅಂತ ಇದ್ದಾರೆ ಈಗ, ನೋಡಿ ಹೆಂಗಿದೆ. ನೋಡಿ ಈ ಸೀರೆ ಬಗ್ಗೆ ರಾಜ್ಕುಮಾರ್ ಸರ್ ಅವರು ಈ ಸೀರೆ ಬಗ್ಗೆ ಎಷ್ಟು ಆ ಹಾಡಲ್ಲೇ ಇದೆ ಮೀನಿಂಗ್ಗಳು, ಒಳ್ಳೆ ಒಳ್ಳೆ ಮೀನಿಂಗ್ಗಳು. ಸೀರೆ ಜೊತೆ ಸಂಬಂಧ ಯಾವುದು ಮುಖ್ಯ? ಹೌದಮ್ಮ, ಈ ಬಂಧು ಬಳಗ, ಈ ಗಂಡ ತಾಯಿ ತಂದೆ ಇಡೀ ಕುಟುಂಬದವ್ರ ಬಗ್ಗೆ ಆ ಹಾಡಲ್ಲೇ ಅವ್ರು ತಿಳಿಸಿದ್ದಾರೆ. ತುಂಬಾ ತುಂಬಾ ಅವ್ರಿಗೆ ಎಷ್ಟು ಅವ್ರು ಹಾಡಿರೋ ರೆಕಾರ್ಡ್ಗಳು, ಅವ್ರು ಆಕ್ಟಿಂಗ್ ಮಾಡಿರೋರು ತುಂಬಾ ಗ್ರೇಟ್, ತುಂಬಾ ಗ್ರೇಟ್. ಅವ್ರನ್ನ ಮೀಟ್ ಮಾಡಿದ ಪ್ರಸಂಗ ಅದನ್ನ ಹೇಳ್ತೀರಾ? ಹಾ ಹಾ, ರಾಜ್ಕುಮಾರ್ ಸರ್ಗೆ ನಾನು ಮಾತಾಡುವಾಗ ಈ ಮಗು ತರ ನನ್ಗೆ ಮಾತಾಡ್ತೀನಿ, ಏನಪ್ಪಾ ಇಷ್ಟು ಚೆನ್ನಾಗಿ ಬಾರಿಸ್ತಾ ಇದೀಯ ನೀನು, ಹುಲಿ ಹಾಲಿನ ಮೇವು ಅಂತ ಒಂದು ಫಿಲಿಮ್ ಅಲ್ಲಿ ಆ ರಿಕಾರ್ಡ್ ಬಾರಿಸ್ದೆ ನಾನು. ಈ ರಿಕಾರ್ಡು ये देखो हमारे पास ब्रिटिश के जमाने का कार भी है और छोटे छोटे आइडल। आ जाओ आ जाओ, ಗಿಲಿ ಗಿಲಿ ಅಮ್ಮ ಅದು. ಹೌದಮ್ಮವ್ರೆ, ಮೇಡಮ್ ಅದು ಕರೆಕ್ಟ್ ಸ್ವಲ್ಪ ಮುಂದಕ್ಕೆ ತಗೋಬಿಡ್ಬೇಕು ಅದು. ಅದು ಅದು ಅಷ್ಟೇ ಅಷ್ಟೇ, ಅಡ್ಜಸ್ಟ್ಮೆಂಟ್ ಈಗ ಮಾಡಿ ಹಾಗೆ. 80 ರೂಪಾಯಿ, 80. ತೋಳಿ ಹಾಕೊಳ್ಳಿ, ಕವರ್ಗೆ ಹಾಕೊಳ್ಳಿ, ಬ್ಯಾಗ್ ಇದೆಲ್ಲ ಹಾಕೊಳ್ಳಿ. ಇಲ್ಲ ಅಮ್ಮರೇ, ಕವರ್ ಬಳಸಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಾಹೇಬ್ರು. 80, ಅದು ಎಲ್ಲ 80. ಇನ್ನೊಂದು ಇದು ನೋಡಿ ಬುಡ್ಬುಡಿಕೆ, ಅದು 80. ಹಾಗೆ ಸರ್, ನನ್ನ ಹೆಸರು ಬಂದು ಸ್ನೇಕ್ ಬಾಬು ಅಂತ. ಸ್ನೇಕ್ ಬಾಬು ಎಲ್ಲ ಹಾವೆಲ್ಲ ಪಿಕ್ಚರ್ ಅಲ್ಲಿ ಕೊಡ್ತೀವಿ. ಈಗ ಈ ವ್ಯಾಪಾರ ಮಾಡ್ತಾವಿ. ರಾಜಾಜಿನಗರ ಫಸ್ಟ್ ಬ್ಲಾಕ್, ಈ ರಾಮೇಶ್ವರ ಕೆಫೆ ಹೋಗಿ ಮುಂದೆ ನಾನು ವ್ಯಾಪಾರ ಮಾಡೋದು. ಅಲ್ಲಿ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ಫ್ಲೂಟ್ ಅಂದ್ರೆ ತುಂಬಾ ಇಷ್ಟ. ಫ್ಲೂಟ್ ಅಲ್ಲಿ ಬಂದು ಇದು ಕ್ಲಾಸಿಕಲ್ ಫ್ಲೂಟ್, ಇದು ಬಂದು ಈ ತರ ಹಿಂಗ್ ಬಾರಿಸೋದು.
ಹೀಗೆ ಕ್ಲಾಸ್ ಇದರಲ್ಲಿ ಸಾರಿಗಮ ಪದನಿಸ ಏನಂತ ಗೊತ್ತಿಲ್ಲ, ಬಟ್ ಟ್ಯಾಲೆಂಟ್ ಅನ್ನೋದು ಮನ್ಸಲ್ಲಿ ಬರುತ್ತೆ, ಬಾರಿಸ್ಬಿಡ್ತೀನಿ. ಸೊ ನಿಮ್ನ ಹಂಸಲೇಖ ಸರ್ ಮೀಟ್ ಮಾಡ್ಬೇಕು ಏನ್ ಹೇಳಿದ್ರು ಅವ್ರು? ಹಂಸಲೇಖ ಅವ್ರು ನಮ್ಗೆ ಮೀಟ್ ಆದ್ರು, ಎಷ್ಟು ಖುಷಿ ಪಟ್ರು ಅಂದ್ರೆ ಬಹಳ ಖುಷಿ ಪಟ್ರು. ಇಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದೀರಲ್ಲ ನೀವು ಅಂತ. ನಮಗೂ ಖುಷಿ ಆಯ್ತು, ನೀವು ರೋಡಲ್ಲಿ ಬಾರಿಸಿದ್ ನನಗೆ ಬಹಳ ಇಷ್ಟ ಆಯ್ತು ಅಂತ ಹೇಳಿದ್ರು. ಆ ತರ ಒಂದು ಕಲೆಗೆ ಬೆಲೆ ಕಟ್ಟಕ್ ಆಗಲ್ಲ. ಎಂತ ಇರಲಿ, ಏನೋ ಒಂದು ಪ್ರೀತಿ, ₹1 ಕೊಟ್ರು ಸಿಗಲ್ಲ ಪ್ರೀತಿ. ಹೌದು. ಆ ತರ ಒಂದೊಂದು ಇವರು ಒಂದೊಂದು ಮುತ್ತು ನಮ್ಗೆ ಮಾತಾಡಿದೀನಿ ನಾನು. ಒಳ್ಳೆ ಒಳ್ಳೆ ಆಕ್ಟಿಸ್ಟ್ ಜೊತೆ ನೋಡಿ, ಪುನೀತ್ ರಾಜ್ಕುಮಾರ್ ಆಗಿರ್ಲಿ, ವಿಷ್ಣುವರ್ಧನ್ ಸರ್ ಇರ್ಲಿ, ಪ್ರಭಾಕರ್ ಅವ್ರು ಇರ್ಲಿ, ಶ್ರೀನಾಥ್, ಆಮೇಲೆ ಲೋಕೇಶ್ ಅವರು, ಬಹಳ ಜನ ನಾನು ಮಾತಾಡಿದ್ದೀನಿ. ಹೀಗೆ ಭೇಟಿಯಾಗಿ ಎದುರಿಗೆ ಮಾತಾಡಿದ್ದೀನಿ ನೋಡಿ. ಆ ತರ ಈಗ ಫಿಲ್ಮ್ ಲ್ಯಾಂಡೇ ನಾನು ದೂರ ಆಗ್ಬಿಟ್ಟಿದ್ದೀನಿ. ನಾವೆಲ್ಲ ಕೊಡ್ತಾ ಇದ್ವಿ, ಈಗ ಹಾವು ಕೊಡಂಗಿಲ್ಲ, ಹಾವು ತೋರ್ಸಂಗಿಲ್ಲ, ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ವಿ ಅಷ್ಟೇ. ಇವರೆಲ್ಲ ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವರು ಮೊಮ್ಮಗ, ಅವನು ಮೊಮ್ಮಗ, ಅಲ್ಲಿ ಕುಂತವನ ಅವನು ಮೊಮ್ಮಗ, ಎಲ್ಲ ಮೊಮ್ಮಕ್ಕಳು, ಏನೋ ಅವ್ರು ಸಾಕೊಂಡು ಹೋಗ್ತಾ ಇದ್ದೀನಿ. ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಅವರು ಏನಾದ್ರು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆಯಾ ಯಾರಿಗಾದ್ರೂ ಫ್ಯಾಮಿಲಿನಲ್ಲಿ, ಅಥವಾ ನೀವು ಒಬ್ಬರಿಗೆ ಹಂಗ್ ಬಂದಿರೋದು? ಇದು ನನ್ನ ಒಬ್ಬನಿಗೆ ಬಂದಿರೋದು, ಬೇರೆ ಅವ್ರಿಗೆ ಯಾರಿಗೂ ಬಂದಿಲ್ಲ. ಬಂದೆ ಹೃದಯದ ಊರಿಗೆ, ಹೇಳಿದೆ ಮನಸ್ಸಿನ ಬೀದಿಗೆ, ಈ ಒಂದು ಹಾಡು ಬಾರಿಸ್ದೆ ನಾನು, ಪ್ರೇಮ ಗೀಮ ಜಾನೇನೋ ಅಂತ ಈ ಪಿಚ್ಚಲ್ಲಿ ಬಾರಿಸ್ದೆ. ಇನೋವಾ ಕಾರ್ ಹೋಗ್ತಾ ಇತ್ತು, ಇನೋವಾ ಕಾರ್ ಬರೀ ಕಾಲಿಂದ ಓಡ್ ಬಂದ್ರು ನನ್ ಮುಂದೆ. ಯಾರದು? ಹಂಸಲೇಖ. ನೋಡಿ ಅಲ್ಲಿ ಫೋಟೋ ಈ ಹಾಡಿಗೆ ನೋಡಿ ಎಲ್ಲ ಆರ್ಟಿಸ್ಟ್ಗಳು, ಪುನೀತ್ ರಾಜ್ಕುಮಾರ್, 25 years ಬ್ಯಾಕ್ ಅದು ರಾಜ್ಕುಮಾರ್ ಫೋಟೋ. ರಜನಿಕಾಂತ್ ಅವರು, ಫೈನಲಿ ಇವ್ರನ್ನ ಮೀಟ್ ಆಗಿ ಇವ್ರ ಜೊತೆ ಹಾಡಿ ಮತ್ತೆ ಫ್ಲೂಟ್ ಪ್ಲೇ ಮಾಡಿದ್ದೀನ ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇವ್ರನ್ನ ನೀವು ಏನಾದ್ರು ಮೀಟ್ ಮಾಡ್ಬೇಕು ಅಂದ್ರೆ, ಇವ್ರ ಹಾಡನ್ನ ಕೇಳೋದಾಗಿರ್ಬೋದು, ಇವ್ರ ಹತ್ರ ಯಾವ್ದಾದ್ರು ಮೆಟೀರಿಯಲ್ಸ್ ತಗೋಬೇಕು ಅಂದ್ರೆ ರಾಮೇಶ್ವರಂ ಕೆಫೆ ಹೋಟ್ಲು, ಅದ್ರಲ್ಲೂ ಇವರಲ್ಲಿ ಕ್ಲಾಸಿಕಲ್ ಇಂದ ಹಿಡಿದು ನಾರ್ಮಲ್ ಫ್ಲೂಟ್ಸ್ ವರ್ಗು ಎಲ್ಲಾ ಟೈಪ್ ಆಫ್ ಫ್ಲೂಟ್ಸ್ ಕೂಡ ಸಿಗುತ್ತೆ. ಸೊ ನೀವೇನಾದ್ರೂ ಫ್ಲೂಟ್ಸ್ ಅನ್ನ ಕೊಂಡ್ಕೋಬೇಕು ಅಂದ್ರೆ ರಾಮೇಶ್ವರಂ ಕೆಫೆ ಮುಂದ್ಗಡೆ ಇವ್ರನ್ನ ನೀವು ಭೇಟಿ ಆಗ್ಬೋದು. ಮತ್ತೆ ಇವ್ರ ಹತ್ರ ಇವ್ರ ಕಲೆನ ಇನ್ನ ಎಕ್ಸ್ಪ್ಲೋರ್ ಮಾಡಕ್ ನಿಮ್ಗೇನಾದ್ರೂ ಬೇರೆ ಐಡಿಯಾಸ್ ಇದೆ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಖಂಡಿತ ಇವ್ರನ್ನ ಬಳಸ್ಕೋಬಹುದು. ಮತ್ತೆ ಫ್ಲೂಟ್ಸ್ ಏನಾದ್ರು ಕೊಂಡ್ಕೋತೀರಾ ಅಂದ್ರೆ ಇವ್ರನ್ನ ಭೇಟಿ ಆಗ್ಬೋದು. ನಿಜಕ್ಕೂ ತುಂಬಾ ಖುಷಿ ಆಯ್ತು ಇವ್ರನ್ನ ಭೇಟಿ ಆಗಿರೋದು.